ನಮಸ್ಕಾರ. ಒಂದು ಮಹಾಯುದ್ಧ ಮುಗಿದ ನಂತರ ಪೋಸ್ಟ್ ಮಾರ್ಟಮ್ ಅಂತ ನಡೆದರೆ ಅದು ನಡೆಯೋದು ಶೋಕದ ಮನೆಯಲ್ಲಿ. ಗೆದ್ದವ್ರ ಮನೇಲಿ ಹೇಷಾರವ ಇರುತ್ತೆ, ಗೆದ್ದವ್ರ ಮನೇಲಿ ಖುಷಿ ಉತ್ಸಾಹ ಇರುತ್ತೆ. ಯಾರಿಗೂ ತಿರುಗಿ ನೋಡಿ ತಮ್ಮ ಗೆಲುವಿಗೆ ಏನು ಕಾರಣ ಅಂತ ನೋಡಬೇಕಾದ ಅಗತ್ಯ ಪ್ರಮೇಯ ಖಂಡಿತ ಇರೋದಿಲ್ಲ. ಬಟ್ ಸೋತವರನ್ನು ಆ ಸೋಲು ತುಂಬ ಕಾಡ್ತಾ ಇರುತ್ತೆ. ನಿನ್ನೆ ತಾನೇ ನಾನು ಕಾಂಗ್ರೆಸ್ಸಿನ ಹಿರಿಯ ಮುಖಂಡ DK ಶಿವಕುಮಾರ್ ಅವ್ರ ಜೊತೆ ಇದೇ ವೇದಿಕೆಯಲ್ಲಿ ಇದೇ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೆ. ಆ್ಯಕ್ಚುಲಿ ಕಾಂಗ್ರೆಸ್ಗೆ ಆಗಿದ್ದೇನು, ಈ ಥರದ ಒಂದು ದಯನೀಯ ಸ್ಥಿತಿಗೆ ಕಾಂಗ್ರೆಸ್ ಬಂತು ಅಂತಂದರೆ ಅದಕ್ಕೆ ಯಾರು ಹೊಣೆ? ನಾನು ಸ್ಟೇಟ್ ಫೋಕಸ್ ಇಟ್ಕೊಂಡು ಮಾತಾಡ್ತಾ ಇದ್ದೆ. ಹಾಗಾಗಿ ಇವತ್ತು ಕೂಡ ನಾನು ಸ್ಟೇಟ್ ಫೋಕಸ್ ಇಟ್ಕೊಂಡೇ ಮಾತಾಡ್ತೀನಿ. ಬಟ್ ಸ್ಟೇಟ್ ಬಗ್ಗೆ ಮಾತಾಡ್ತಿದ್ದಾಗ ಕೂಡ ಕಾಂಗ್ರೆಸ್ 128 ವರ್ಷಗಳ ಇತಿಹಾಸದ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಬಗ್ಗೆ ಕೂಡ ಮಾತಾಡೋದು ಮುಖ್ಯ ಅಂತ ಅನಿಸುತ್ತೆ. ಇವತ್ತು ನನ್ನ ಜೊತೆ ಇನ್ನೊಬ್ಬ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಿದ್ದಾರೆ. ಬಹುಶಃ ತುಂಬ ನೊಂದಿರುವಂಥ ಮುಖಂಡರು ಅಂತ ನಾನು ಅಂದ್ಕೊಂಡಿದ್ದೀನಿ. ಪರ್ಸನಲ್ ಲಾಸ್ ಇದೆಯಲ್ಲ, ಅದು ಪ್ರಾಬಬ್ಲಿ ಎಕ್ಸ್ಪೆಕ್ಟೆಡ್ ಅಲ್ಲ ಅವ್ರ ಪಾಲಿಗೆ. ಬಹುಶಃ ಎಲೆಕ್ಷನ್ಗೆ ಒಂದು 3-4 ದಿನಗಳ ಮುಂಚೆ ಅದರ ಸುಳುಬವರಿಗೆ ಸಿಕ್ಕಿತ್ತು ಅನ್ನೋ ಸೋಲಬಹುದು ಅಂತ. ಬಟ್ ಅದಕ್ಕೆ ಮುಂಚೆ ಯಾರೋ ಇತ್ತೀಚೆಗೆ ತಾನೇ ಪ್ರವರ್ಧಮಾನಕ್ಕೆ ಬಂದಂಥ, ಈಗ ತಾನೇ ಬೆಳಕಿಗೆ ಬಂದಂಥ, ಈಗಿನ್ನೂ ರಾಜಕೀಯಕ್ಕೆ ಕಾಲಿಟ್ಟಂಥ ಒಬ್ಬ ಯುವ ಮುಖಂಡನ ಎದುರು ತಾವು ಸೋಲ್ತೀವಿ ಅಂತ ಈ ಕಾಂಗ್ರೆಸ್ಸಿನ ಮುಖಂಡರು ಅಂದುಕೊಂಡಿರಲಿಲ್ಲ. ಇವತ್ತು ಸೋಲಾಗಿದೆ. ನಾನು ಮಾತಾಡ್ತಾ ಇರೋದು H. ವಿಶ್ವನಾಥ್ ಅವರ ಬಗ್ಗೆ. ಮೈಸೂರಿನ ಹಾಡು ಹಕ್ಕಿ. ವಿಶ್ವನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್ ಸ್ಯಾಡ್, ಸೋತಿದ್ದೀರಿ ಮೈಸೂರಿನಲ್ಲಿ. ಸೋಲು ಗೆಲುವು ನಿಮಗೆ ಹೊಸದಲ್ಲ, ರಾಜಕಾರಣದಲ್ಲಿರೋರಿಗೆ ಇದು ಯಾವುದೂ ಹೊಸದಲ್ಲ. ಸೋಲ್ತಾ ಇರ್ತೀರಿ, ಗೆಲ್ತಾ ಇರ್ತೀರಿ. ನಾನು ನಿನ್ನೆ DK ಶಿವಕುಮಾರ್ ಅವ್ರ ಹತ್ರ ಮಾತಾಡುವಾಗ ಕೂಡ ಹೇಳ್ತಾ ಇದ್ದೆ, ಸೋತ ಮೇಲೂ ಕೂಡ, ಬೋರಲಾಗಿ ಬಿದ್ದ ಮೇಲೂ ಕೂಡ ಥಟ್ಟಂತ ಮೇಲೆದ್ದು ಬಟ್ಟೆ ಕೊಡುಕೊಂಡು ಐ ಆಮ್ ಫೈನ್ ಅಂತ ಹೇಳುವಂಥ ತಾಕತ್ತಿರೋದು ರಾಜಕಾರಣಿಗಳಿಗೆ ಅಂತ. ತಾವು ಅದೇ ಸಾಲಿನಲ್ಲಿದ್ದೀರಿ. ಬಟ್ ಐ ಆಮ್ ಶ್ಯೂರ್ ಬೇರೆ ಎಲ್ಲ ಸೋಲುಗಳಿಗಿಂತ ಬಹುಶಃ ಈ ಸೋಲು ನಿಮ್ಮನ್ನು ತುಂಬ ಹರಟು ಮಾಡಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ನಿಜ, ಅದು ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ತಾವು ಹೇಳಿದಾಗೆ ಗೆಲುವಿನ ಹೆಸರಿಗೆ ಗಂಡಂದಿರು ಭಾಳ ಜನ ಇರ್ತಾರೆ. ಸೋಲಿನ ಶೋಕಗೀತೆಗೆ ಫಲಿತಾಂಶ ಬರುವ ಮುನ್ನ ಇದ್ದಂಥ ಸ್ನೇಹಿತರು ಕೂಡ ಇರಲ್ಲ. ಮನೆ ಬೇಕು ಅಂತಿರುತ್ತೆ. ಆದರೆ ಭಾಳ ಸಂತೋಷ ಅಂತ ಅಂದರೆ ನಮ್ಮ ಮಾಧ್ಯಮ, ತಾವು ಸುವರ್ಣ ನ್ಯೂಸ್ 24x7 ಸೋತವ್ರನ್ನೂ ಕೂಡ ಕರೆದು ಮಾತಾಡಿಸುವಂಥ, ಸೋತ ಕಾರಣಗಳನ್ನು ಜನರ ಮುಂದೆ ಇಡುವಂಥ ಒಂದು ಪ್ರಯತ್ನಕ್ಕೆ ತಾವು ಸಾಥ್ ಕೊಟ್ಟಿದ್ದು ಕೂಡ ಭಾಳ ಸಂತೋಷ ಆಗಿದೆ. ಇದು ಯಾಕೆ ಅಂತಂದರೆ ಸೋಲು ಅದು ವಿಶ್ವನಾಥ್ ಅವರ ಸೋಲೇ ಆಗಿರಬಹುದಲ್ಲಿ ವೈಯಕ್ತಿಕವಾಗಿ ನಿಮ್ಮ ಮಟ್ಟಕ್ಕೆ. ಬಟ್ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪಕ್ಷ ಅನುಭವಿಸಿರುವಂಥ ಸೋಲಿದೆಯಲ್ಲ, ಆ ಸೋಲಿಗೆ ಕಾರಣಗಳು ಹುಡುಕಬೇಕು ಅಂದರೆ ನಿಮ್ಮ ಸೋಲಿನಲ್ಲಿ ಕಾರಣ ಹುಡುಕಬೇಕಾಗತ್ತೆ. ಇಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ನಿಮಗೆ ಅನಿಸುತ್ತಾ ನೀವು ಸೋಲ್ತೀರಿ ಅಂತ? ನನಗೆ ನಾನು ಸೋಲ್ತೀನಿ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಕಾಂಗ್ರೆಸ್ ವಾಟ್ ಓವರ್ ಕಾನ್ಫಿಡೆನ್ಸ್? ಯಾಕೆಂದರೆ ನಾವು ಮೋದಿ ಎಲೆ ಅಂತೇಳಿ 6 ತಿಂಗಳಿಂದ ಮಾತಾಡ್ತಾ ಇದ್ದೀವಿ. ಓವರ್ ಕಾನ್ಫಿಡೆನ್ಸ್ ಇಲ್ಲ. ನಾವು ಏನೇನು ಮಾಡಬೇಕಾಗಿತ್ತು ಎಲ್ಲ ಕೆಲಸ ಮಾಡಿದ್ವಿ. ಮತ್ತು ವಿ ಹ್ಯಾವ್ ಟರ್ನ್ಡ್ ಆಲ್ ದ ಸ್ಟೋನ್ಸ್ ಫಾರ್ ದ ವಿಕ್ಟರಿ. ಬಟ್ ಇಲ್ಲಿ ಗೆಲುವು ಸೋಲುಗಳು ಸಹಜ ಇದರಲ್ಲಿ. ಬಟ್ ಏನಪ್ಪ ಅಂತಂದರೆ, ಸೊ ನಾನು 40 ವರ್ಷಗಳ ಕಾಲದಿಂದ ಕೂಡ ಒಂದು ಪಾರ್ಟಿಯಲ್ಲಿದ್ದೀನಿ, ಕೆಲಸ ಮಾಡಿದ್ದೀನಿ, ಅಭಿವೃದ್ಧಿಗೋಸ್ಕರ ದುಡ್ದಿದ್ದೀನಿ. ಮೈಸೂರು ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವನಾಗೂ ಕೆಲಸ ಮಾಡಿದ್ದೀನಿ. ಇದೆಲ್ಲ ಆಗಿದೆ. ಪಾರ್ಲಿಮೆಂಟ್ ಮೆಂಬರ್ ಆಗಿಯೂ ಕೂಡ ಸಾಕಷ್ಟು ಕೆಲಸಗಳನ್ನ ಕೊಡಗು ಮತ್ತು ಮೈಸೂರಿಗೆ ಮಾಡುವಂಥ ಕೆಲಸ. ಆದರೆ ನನ್ನ ಎದುರಾಳಿ ಸತತವಾಗಿ ಏನಾದರೂ ಕೂಡ ಈ ಸಾರ್ವಜನಿಕ ಜೀವನದಲ್ಲಿ ಇದ್ದು ಜನರ ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನಗಳಿಗೆ ಕಿವಿಗೊಟ್ಟು ಆ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿದರೆ ಸಾರ್ವಜನಿಕರ ಜೀವನ ಅಲ್ಲ, ಆ ಥರದ ವ್ಯಕ್ತಿ ನಿಮ್ಮ ಎದುರಾಳಿ ಆಗಿದ್ರು ಅನ್ನೋದನ್ನೇ ನೀವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿ. ಅನೇಕ ಹೊಸಬರಿಗೆ ಅನೇಕ ಘಟಾನುಘಟಿಗಳು ಸೋತಿದ್ದಾರೆ. ಇಲ್ಲ, ನಾನು ಅಂಡರ್ ಎಸ್ಟಿಮೇಟ್ ಮಾಡಿ, ನಾನು ಯಾಕೆ ಅಂತಂದರೆ ನಿಜ
ಗೆಲುವು ಸೋಲುದು. ಸಾರ್ವಜನಿಕ ಜೀವನಕ್ಕೆ ಯಾವಾಗಲೂ ಒಂದು ಎಂಟ್ರಿ ಆಗಬೇಕಲ್ಲ. ನಿಜ ನಿಜ. ಪ್ರತಾಪ್ ಸಿಂಹ ಈಗ ಎಂಟ್ರ್ ಆಗಿದೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ, ಯುವಕರು ಬರುವಂಥದ್ದನ್ನು ಸ್ವಾಗತ. ಯಾಕೆಂದರೆ ಹೀಗೆ ಬಂದು ಹೀಗೆ ಎಂ ಪಿ ಆಗಿ ಹೊಟ್ಟೋಗೋದು ಮತ್ತು ಅದಕ್ಕೆ ಜನ ಅವಕಾಶ ಮಾಡಿಕೊಡುವಂಥದ್ದು ಜನತಂತ್ರ ಗೆದ್ದಾಗ ನೀವು ಅದ್ರ ಬಗ್ಗೆ ಹೇಳಿದ್ರೆ ರಮ್ಯಾ ಕೂಡ ಹಿಂಗೆ ಬಂದು ಹಿಂಗೆ ಗೆದ್ದು ಹೊಟ್ಟೋದ್ರಲ್ಲ. ನಾನು ಒಪ್ಕೋತೀನಿ ಅದನ್ನು. ಬಟ್ ಜನತಂತ್ರ ವ್ಯವಸ್ಥೆಯಲ್ಲಿ ಇದೆಲ್ಲ ಸಹಜವಾದಂಥ ಕ್ರಿಯೆಗಳು. ಬಟ್ ಅದು ನಾನು ಹೇಳಬೇಕಾದ್ರೆ ಹೇಳ್ತಾ ಇದ್ದೀನಿ ನಾನು. ಯಾಕೆಂತಂದರೆ ನಾನು ಹೇಳ್ದಲ್ಲ, ಭಾಳಷ್ಟು ದುಡಿಮೆ ಮಾಡಿ ಎಲ್ಲೋ ಒಂದು ಕಡೆ ನಾವು ಹೀಗೆ ಪರಾಭವ ಆದಂಥ ಸಂದರ್ಭದಲ್ಲಿ. ಬಟ್ ನೀವು ದುಡಿಮೆ ಮಾಡಿದರೆ, ನೀವು ಜನಕ್ಕೆ ಇಷ್ಟ ಆಗಿದ್ದರೆ, ಜನಕ್ಕೆ ವಿಶ್ವನಾಥ್ ಅವರು ಬೇಕು ಅಂತಿದ್ರೆ, ಜನಕ್ಕೆ ವಿಶ್ವನಾಥ್ ಅವರು ಗೆಲ್ಲಬೇಕು ಅಂತಿದ್ರೆ, ಸೋಲಬಾರದು ಅಂತಿದ್ರೆ ನಿಮ್ಮನ್ನು ಗೆಲ್ಲಿಸ್ತಿದ್ರು. ದ ವೆರಿ ಫ್ಯಾಕ್ಟ್ ದಟ್ ಯು ಹ್ಯಾವ್ ಲಾಸ್ಟ್ ಪ್ರಾಬಬ್ಲಿ ನಿಮಗೆ ಒಂದು ಆತ್ಮವಿಮರ್ಶೆ ಕಾಲ ಅಂತ ಅನ್ಸಲ್ವ ಇದು? ಜನಕ್ಕೆ ನಾನು ಇಷ್ಟ ಆಗೋದು ಕಷ್ಟ ಆಗೋದು ಬೇರೆ ವಿಚಾರ. ಇಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಕ್ಷೇತ್ರದಲ್ಲಿ ಅದು, ಯಾಕೆಂದರೆ ಪ್ರತಿ ಕ್ಷೇತ್ರಕ್ಕೂ ತನ್ನದೇ ಆದಂಥ ಫಲಿತಾಂಶಗಳ ಮೇಲೆ ಪರಿಣಾಮಗಳು ಬೇರೆ ಬೇರೆ ಇರ್ತವೆ. ಆದರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಇದು ಎಲ್ಲೋ ಒಂದು ಕಡೆ JDSನವರ ಕುತಂತ್ರದ ರಾಜಕಾರಣ. ನನಗೆ ಇದು ಅರ್ಥ ಆಗಲ್ಲ. ಯಾಕೆ ಅಲ್ಲ, ನೀವು ಯು ಆರ್ ನಾಟ್ ಗಿವಿಂಗ್ ಕ್ರೆಡಿಟ್ ಟು ದ ವಿನ್ನರ್. ಇದು ಒಬ್ಬ ಸೋತವರ ದೊಡ್ಡತನ ಎಲ್ಲಿ ಬರುತ್ತೆ ಅಂದರೆ, ನಾನು ಕ್ರೆಡಿಟ್ ಗೆದ್ದವರಿಗೆ ಫೈನ್ ಮ್ಯಾನ್ ಯು ಹ್ಯಾವ್ ವಾನ್ ಗುಡ್ ಮೇಟ್ ಅಂತ ಹೇಳೋದು. ನಿನ್ನ ಸೋಲಿಗೆ, ನಿನ್ನ ಗೆಲುವಿಗೆ ಇನ್ಯಾರೋ ಕಾರಣ ಅಂತ ನೀವು ಹೇಳೋದಿದೆಯಲ್ಲ. ನಾನು ಗೆದ್ದ ಅಭ್ಯರ್ಥಿ ಬಗ್ಗೆ ಮಾತಾಡ್ತಿಲ್ಲ. ಕರೆಕ್ಟ್, ಅವ್ರ ಗೆಲುವಿಗೆ ಇನ್ಯಾರೋ ಕಾರಣ ಅಂತ. ಅವ್ರ ಗೆಲುವಿನ ಅಭ್ಯರ್ಥಿ ಬಗ್ಗೆ ಮಾತಾಡ್ತಿಲ್ಲ. ನನ್ನ ಸೋಲಿಗೆ ಏನಾಯ್ತು ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಉದ್ದಕ್ಕೂ ದೇವೇಗೌಡರನ್ನ ಸಂದರ್ಭ ಇರಲಿ ಬಿಡಲಿ ಅವರನ್ನ ತಗೊಳ್ತಾ ಹೀಯಾಳಿಸ್ತಾ ಅನಾವಶ್ಯಕವಾಗಿ ನಾನು ದೇವೇಗೌಡರನ್ನಾಗಲಿ ಕುಮಾರಸ್ವಾಮಿ ಅವ್ರನ್ನಾಗಲಿ ಯಾವುದೇ ನಾಯಕರನ್ನಾಗಲಿ ಯಾವುದೇ ಜಾತಿಯನ್ನಾಗಲಿ ನಾನು ವಿರೋಧ ಮಾಡಿದ್ರು ಸುಮ್ಮನೆ ಮಾಡೋದು ಅಲ್ಲ. ಏನು ಇಲ್ಲದೆ ಮತ್ತೆ ಆ ಥರದ್ದು ಒಂದು ಬಂದ್ಬಿಡ್ತಾ ನೀವು ದೇವೇಗೌಡರ ಬಗ್ಗೆ. ಏನಾಗಿದೆ ಗೊತ್ತೇ ನಿಮಗೆ, ರಾಜಕಾರಣ ಯಾವುದಾಗಿದೆ ಅಂತಂದರೆ, ದೇವೇಗೌಡರನ್ನ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಅವರ ನಡವಳಿಕೆಗಳ ಬಗ್ಗೆ ಯಾರಾದರೂ ಕೂಡ ಟೀಕೆ ಮಾಡಿದಾಗ ವಿಶ್ವನಾಥ್ ಒಕ್ಕಲಿಗರ ವಿರೋಧಿ, ಅಥವಾ ಸಿದ್ದರಾಮಯ್ಯನವ್ರನ್ನ ಯಾರಾದರೂ ಕೂಡ ಅವರ ಆಡಳಿತವನ್ನು ಅವರ ನಡವಳಿಕೆಗಳನ್ನು ಟೀಕೆ ಮಾಡಿದಾಗ ಇವರು ಕುರುಬರ ವಿರೋಧಿ, ಅಥವಾ ಯಡಿಯೂರಪ್ಪನವ್ರನ್ನ ಯಾರಾದರೂ ಕೂಡ ಟೀಕೆ ಮಾಡ್ತಾ ವಿಮರ್ಶೆ ಮಾಡ್ತಾ ಇವರು ಬಟ್ ಏನಂದರೆ ಲಿಂಗಾಯತರ ವಿರೋಧಿ. ಏನಂದರೆ ಸಿದ್ದರಾಮಯ್ಯನವ್ರನ್ನ ಯಾರಾದರೂ ಬೈದರೆ ಅವ್ರನ್ನ ಕುರುಬರ ವಿರೋಧಿ ಅಂತ ಅಂದ್ಕೊಳ್ಳಲ್ಲ. ಅಲ್ಲಲ್ಲ, ಹಾಗೆ ಅನ್ಕೊಳ್ಳೋ ಸಾಧ್ಯತೆ ಇಲ್ಲ. ನೀವು ದೇವೇಗೌಡರನ್ನ ಬೈದ ಮಾತ್ರಕ್ಕೆ, ದೇವೇಗೌಡರ ಟೀಕೆ ಮಾಡಿದ ಮಾತ್ರಕ್ಕೆ ನೀವು ಒಕ್ಕಲಿಗರ ವಿರೋಧಿ ಅಂತ ಯಾಕೆ ಅನ್ನಿಸ್ಕೊಳ್ತೀರಿ? ಅಲ್ಲ, ನಾನು ಅನ್ಸ್ಕೊಳ್ಳೋದಿಲ್ಲ ಅಂತ. ಬಿಕಾಸ್ ರಾಜಕೀಯ ಇದು, ಹಣೆಪಟ್ಟಿ ಕಟ್ತಾರೆ ಮತ್ತು ಒಂದು ಜಸ್ಟ್ ಸಂಜ್ಞೆ ಸೂಚನೆ ಆ್ಯಕ್ಟ್ ಆಗುತ್ತೆ. ಅಂದರೆ ಒಂದು ಇಡೀ ಸಮುದಾಯ ಅವ್ರು ಹೇಳಿದಾಗೆ ಕೇಳುತ್ತೆ. ಅವ್ರಿಗೆ ಇವ್ರಿಗೆ ಹಾಕಿ ಅಂದ್ರೆ ಅವ್ರಿಗೆ ಹಾಕಿ ಅವ್ರಿಗೆ ಹಾಕಿ. ಇಡೀ ಸಮುದಾಯ ಅಲ್ಲ, ನಾನು ಇಡೀ ಸಮುದಾಯ ಹೇಳ್ತಾ ಇದ್ದೀನಿ. ಒಂದು ಸಮುದಾಯ, ಇಡೀ ಸಮುದಾಯ ಅಲ್ಲ. ಯಾರು ಅವರನ್ನು ನಂಬ್ಕೊಂಡಿದ್ದಾರೋ ಆ ಮತದಾರರುಗಳು, ಯಾರು ಅವರ ಜೊತೆಗಿದ್ದಾರೋ ಆ ಮತದಾರರುಗಳು ಅವರು ಹೇಳ್ದಂಗೆ ಕೇಳುವಂಥದ್ದು ನಾವು ಉದ್ದಕ್ಕೂ ಕೂಡ ಕಂಡಿದ್ದೇವೆ. ಸೊ ಹಾಗಾಗಿ ಅವರು ಹೇಳಿದ ಹಾಗೆ ಕೇಳತಕ್ಕಂಥ ಮತಗಳು ಓಕೆ, ದೇವೇಗೌಡರಿಗೆ ಆ ಶಕ್ತಿ ಇದೆ, ಅವ್ರಿಗೆ ಆ ಮತದಾರರು ಇದ್ದಾರೆ ಅಂತಲೇ ಇಟ್ಕೊಂಡ್ರೆ, ನೀವು ಆ ಥರದ ಮತದಾರನ ಇಟ್ಕೊಳ್ಳೇ ಇಲ್ವಾ? ಇವರು ನಮ್ಮವರು, ಏನೋ ಮೈ ಪೀಪಲ್, ಯಾವತ್ತು ಯಾವ ಕ್ಷಣದಲ್ಲೂ ನನ್ನನ್ನು ಬಿಟ್ಟು ಹೋಗಲ್ಲ, ನಾನು ಹೇಳಿದಾಗೆ ಕೇಳ್ತಾರೆ ಅನ್ನೋ ಥರ ಮತದಾರರು ತಮಗೂ ಇರೋದ್ರಿಂದಲೇ ನನಗೆ 4,79,000 ಮತಗಳು ಬಂದಿರುವಂಥದ್ದು. ಇದು ಜಸ್ಟ್ 30,000ದಲ್ಲಿ ಹೆಚ್ಚು ಕಡಿಮೆ ಆಗಿರುವಂಥದ್ದು. ಈಗ ಸೋಲಿಸೋದಕ್ಕೆ ಜನಕ್ಕೆ ಶಕ್ತಿ ಇದೆ. ಯಾಕೆ ಸೋಲಿಸ್ಬೇಕು? ಸೋಲಿಸೋದಕ್ಕೆ ಜನಕ್ಕೆ ದೇವೇಗೌಡ ವಿಶ್ವನಾಥ್ ಮಾತಾಡ್ತಾನೆ, ವಿಶ್ವನಾಥ್ ಟೀಕೆ ಮಾಡ್ತಾನೆ ಬೇರೆ. ಯಾಕೆಂದರೆ ನನ್ನ ವಿಮರ್ಶೆಗೆ ಅವ್ರು ಎಂದೂ ಉತ್ತರ ಕೊಡಲೇ ಇಲ್ಲ. ದೇವೇಗೌಡರನ್ನ ಬೈಯೋರು ತುಂಬ ಜನ ಇದ್ದಾರೆ. ನನ್ನ ವಿಮರ್ಶೆ ಯಾಕೆಂದರೆ ದೇವೇಗೌಡರು ಈ ರಾಜ್ಯದ ಅತಿ ದೊಡ್ಡ ಮುಖಂಡರುಗಳ ಪೈಕಿ ಒಬ್ಬರು. ಆ ಸ್ಥಾನಕ್ಕೆ ರೀಚ್ ಆಗಬೇಕು ಅಂದರೆ ಅಷ್ಟೇ ಮಟ್ಟದ ಅನೇಕ ಟೀಕಾಕಾರರನ್ನು ಅವ್ರು ಕಟ್ಕೊಂಡೇ ಬಂದಿರ್ತಾರೆ. ಟೀಕೆ ಮಾಡೋರು 1000 ಜನ ಇರ್ತಾರೆ. ಎಲ್ಲರೂ ಭಾಳಷ್ಟು ವಿಚಾರಗಳಲ್ಲಿ ದೇವೇಗೌಡರ ಬಗ್ಗೆ ಅವರು ಈ ದೇಶದ ಪ್ರಧಾನಿಗಳು ಭಾಳ ಗೌರವಿತವಾಗಿ, ನಾವೆಲ್ಲೂ ಕೂಡ ದೇವೇಗೌಡರ ನಾಯಕತ್ವವನ್ನು ವ್ಯಕ್ತಿತ್ವವನ್ನು ಲಘುವಾಗಿ ನಾವೆಲ್ಲೂ ಮಾತಾಡಲಿಕ್ಕೆ ಹೋಗಲ್ಲ. ನಾವು ವಿಷಯಾಂತರ ಮಾಡಿಲ್ಲ, ವಿಷಯಾಧಾರಿತವಾಗಿ ಕೆಲವು ಚರ್ಚೆಗಳಲ್ಲಿ ಪಾಲ್ಗೊಂಡು. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಡಿಯೂರಪ್ಪನವರು ಒಕ್ಕಲಿಗರ ವಿರೋಧಿ ಅಂತಕ್ಕಂಥ ದೊಡ್ಡ ವಿಚಾರ ಬಂತು, ಚರ್ಚೆಗಳಾದವು. ಅದಕ್ಕೆ ಮೈಸೂರಿನಲ್ಲಿ
ನಾನು ಪ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೆಲವು ಸ್ನೇಹಿತರು ಕೇಳಿದ್ರು, ಏನು ಸರ್ ಯಡಿಯೂರಪ್ಪನವರು ಒಕ್ಕಲಿಗರ ವಿರೋಧಿಯೇ ಅಂತಕ್ಕಂಥದ್ದು ಹೇಳಿದೆ. ನಾನು ಹೇಗೆ ವಿರೋಧಿ ಆಗ್ತಾರೆ? ಯಡಿಯೂರಪ್ಪನವರು ಇಬ್ಬರು ಒಕ್ಕಲಿಗರನ್ನು ಮುಖ್ಯಮಂತ್ರಿ ಮಾಡಿದಂಥ ಕೀರ್ತಿವಂತರು ಅವರು ಯಡಿಯೂರಪ್ಪನವರು ಒಕ್ಕಲಿಗರ ವಿರೋಧಿ ಹೇಗಾಗ್ತಾರೆ? ಆದರೆ ಮಾತಿಗೆ ತಪ್ಪು ಕೊಟ್ಟವ್ರು ಯಾರು? ಕುಮಾರಸ್ವಾಮಿ ಅವರು. ಹಾಗಾಗಿ ಯಡಿಯೂರಪ್ಪನವರು ಎಂದೂ ಕೂಡ ಒಕ್ಕಲಿಗರ ವಿರೋಧಿ ಅಲ್ಲ. ಆದರೆ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರಿಗೆ ಮಾತಿಗೆ ವಚನ ಭಂಗ ಮಾಡಿದ್ರು ಅಂತ ಅಂದದನ್ನು ಇಲ್ಲ ನೋಡಿ, ವಿಶ್ವನಾಥ್ ಒಕ್ಕಲಿಗರ ವಿರೋಧಿ, ವಿಶ್ವನಾಥ್ ಒಕ್ಕಲಿಗರ ವಿರೋಧಿ ಅಂತ ನೆಕ್ಸ್ಟ್ ಡೇಗೆ ಸ್ಟೇಟ್ಮೆಂಟ್ಗಳು ಶುರು ಆದವು. ಸೊ ಹಾಗಾಗಿ ನಾನು ಯಾವ ಟೆಕ್ಸ್ಟ್ನಲ್ಲಿ ನಾನು ಮಾತಾಡಿದ್ದನ್ನು ಯಾವ ಟೆಕ್ಸ್ಟ್ನಲ್ಲಿ ಹೇಳಿದ್ದೀನಿ ಅದನ್ನು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಮಾಡಿ ನನಗೆ ಈ ರೀತಿಯಾದ ಹಣೆಪಟ್ಟಿ ಅಂದರೆ ನೀವು ಇಷ್ಟು ದೊಡ್ಡ ವೈರತ್ವ ಅಂತ ಹೇಳಬಹುದೇನೋ? ಅದನ್ನು ನೀವು ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆ ಕಟ್ಕೊಂಡಿದ್ದೀರಿ, ಶತ್ರುತ್ವನೋ ವೈರತ್ವನೋ, ಅಥವಾ ಅವರ ಏನೋ ಸಿಟ್ಟಿಗೆ ನೀವು ಗುರಿಯಾಗಿದ್ದೀರಿ? ಸಿಟ್ಟಿಗೆ ಗುರಿಯಾಗಿದ್ದೀರಿ ಅಂತ ನಾನು ಕಟ್ಟಿದ್ದಲ್ಲ, ಕಟ್ಟುವ ಪ್ರಯತ್ನ ಕೆಲವರು ಮಾಡಿದ್ದಾರೆ. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ನಿಮ್ಮ ಮೇಲೆ ಸಿಟ್ಟಿಲ್ಲ? ಹಾಗಾದರೆ ಕಟ್ಟುವ ಪ್ರಯತ್ನವನ್ನು ಬೇರೆಯವರು ಪ್ರಯತ್ನ ಮಾಡಿದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ತಮ್ಮ ಮೇಲೆ ಸಿಟ್ಟಿದೆ. ಸಿಟ್ಟಿದ್ದ ಮೇಲೆ ಗೊತ್ತಿಲ್ಲ ಅದು. ಆ ಸಿಟ್ಟಿಗೆ ಎಲ್ಲೋ ಒಂದು ಕಡೆ ನಾನು ಬಲಿಯಾಗುವುದಿದೆ.